ಚೆನ್ನಾಗಿದ್ಯಾ? ಚೆಕ್ 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 ಚೆಕ್. ಓಡ ಬೈಕ್ ಗುರು, ಓಡ ಬೈಕ್. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಪ್ರಾಬಬ್ಲಿ ಈ ವಿಡಿಯೋದಲ್ಲಿ ನಾನು ಏನೇನ್ ಮಾತಾಡ್ತೀನಿ ಆವರೇಜ್ ರಾಯಲ್ ಎನ್ಫೀಲ್ಡ್ ಫ್ಯಾನ್ಗೆ ಅದು ಅರ್ಥನೂ ಆಗಲ್ಲ ಅನ್ಸುತ್ತೆ. ಕಸ್ಟಮೈಸೇಷನ್ ಬರೀ ಶೋಕಿಗೋಸ್ಕರ ಮಾಡೋದಲ್ಲ, ದುಡ್ಡು ಜಾಸ್ತಿ ಇದೆ ಅಂತ ಮಾಡೋದಲ್ಲ, ಒಂದು ಬೈಕ್ ಅಥವಾ ಕಾರ್ದು ಎಕ್ಸ್ಪೀರಿಯನ್ಸ್ ನ ಲೆವೆಲ್ ಅಪ್ ಮಾಡೋದಕ್ಕೋಸ್ಕರ ಮಾಡೋದು. ಇಲ್ಲಿ ಇವಾಗ ಇನ್ನೊಂದು ಹೈಲೆಕ್ಸ್ ಬರುತ್ತೆ 0008. ಲಾಸ್ಟ್ 2 ವಿಡಿಯೋದಲ್ಲಿ ನಮ್ಮ ಗರಾಜ್ ಅಲ್ಲಿ ಬಿಲ್ಡ್ ಆಗಿರುವಂತ ಹೈಲೆಕ್ಸ್ ನ ನೋಡಿದ್ವಿ. ಇವಾಗ ಒಂದು ಬೈಕ್ ಬಿಲ್ಡ್ ಬಗ್ಗೆ ಮಾತಾಡೋಣ. ಅಂಕಲ್ ನೋಡ್ಕೊಂಡು ಹೋಗ್ತಾವ್ರೆ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ 0007 ನಂಬರ್ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆ ಇದು ನಮ್ ಫ್ಯಾಮಿಲಿ ಬೈಕ್ ಅಂತ. ಶ್ರೀಮಂತರ ಮಕ್ಕಳು. ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಇದಕ್ಕಿಂತ ಹ್ಯಾಂಡ್ಸಮ್ ಆಗಿರುವಂತ ರಾಯಲ್ ಎನ್ಫೀಲ್ಡ್ ಬಿಲ್ಡ್ ನಿಮ್ಗೆ ಎಲ್ಲೂ ನೋಡಕ್ ಸಿಗೋದಿಲ್ಲ. ಇದು ಬರೀ ಲುಕ್ಸ್ ಗೋಸ್ಕರ ಮಾಡಿರೋ ಬಿಲ್ಡ್ ಅಲ್ಲ, ಓಡ್ಸಕ್ಕೂ ಅದ್ಭುತವಾಗಿದೆ. ಯೂಶಲಿ ಬೈಕ್ ಬಿಲ್ಡ್ಗಳು ಅಂತ ಬಂದ್ರೆ ಯಾವ್ದಾದ್ರು ಗರಾಜ್ ಅಲ್ಲಿ ಆಗಿರುತ್ತೆ ಅಥವಾ ಒಬ್ರು ಮೆಕ್ಯಾನಿಕ್ ಹತ್ರ ಮಾಡಿಸಿರ್ತಾರೆ ಅಂತ ನೀವ್ ಅನ್ಕೋಬಹುದು. ಆದ್ರೆ ಈ ಪರ್ಟಿಕ್ಯುಲರ್ ಬಿಲ್ಡ್ ಮನೆಯಲ್ಲಿ ಮಾಡಿರೋದು, ಗಾಡಿ ಓನರೇ ಮಾಡಿರೋದು. ಅದು ಅಲ್ಲದೆ ಇದೊಂದು ಲಾಕ್ ಡೌನ್ ಪ್ರಾಜೆಕ್ಟ್ ಗುರು. ಫಸ್ಟ್ ಗ್ಲಾನ್ಸ್ ಅಲ್ಲಿ ನೋಡಿದ್ರೆ ಒಂದು ಇಂಟರ್ಸೆಪ್ಟರ್ ಗಾಡಿನ ಮಾಡಿಫೈ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಈ ಬಿಲ್ಡ್ ಬೇಸ್ ಗಾಡಿ ಬಂದು ಕಾಂಟಿನೆಂಟಲ್ GT 650 GT ನ ಮಾಡಿಫೈ ಮಾಡಿರೋದು. ಓಡ್ಸಕ್ ಮಾತ್ರ ಏನ್ ಸಕ್ಕದಾಗಿದೆ ಅಂದ್ರೆ ಇದು ರಾಯಲ್ ಎನ್ಫೀಲ್ಡ್ ತರ ಫೀಲ್ ಆಗ್ತಾ ಇಲ್ಲ, ಒಂದು ಟ್ರಯಂಫ್ ಬೈಕ್ ತರ ಫೀಲ್ ಆಗ್ತಾ ಇದೆ. ಲಿಟ್ರಲಿ ನನ್ನ ಲೈಫ್ ಅಲ್ಲಿ ಓಡಿಸಿರುವಂತ ಸ್ಮೂದೆಸ್ಟ್ ರಾಯಲ್ ಎನ್ಫೀಲ್ಡ್ ಇದು, ಮೋಸ್ಟ್ ಕಂಫರ್ಟಬಲ್ ರಾಯಲ್ ಎನ್ಫೀಲ್ಡ್ ಇದು. ಈ ಗಾಡಿನ ಏನಾದ್ರು ರಾಯಲ್ ಎನ್ಫೀಲ್ಡ್ ಅವರು ಓಡಿಸ್ಬಿಟ್ರೆ ಸೇಮ್ ಎಕ್ಸಾಕ್ಟ್ ಕಾಪಿನ ಮಾಡಿ ಒಂದ್ 6-7 ಲಕ್ಷಕ್ಕೆ ರಿಲೀಸ್ ಮಾಡ್ಬಿಡ್ತಾರೆ. ಇಲ್ಲ ಅಂದ್ರೆ ಈ ಗಾಡಿ ಮಾಡಿರೋರ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ನಮ್ ಕಂಪ್ನಿಲೂ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ತುಂಬಾ ನಮ್ ಬ್ರಾಂಚಸ್ಗಳಿವೆ. ಇಷ್ಟಿದ್ರು ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಯೂಟ್ಯೂಬ್ ಎಲ್ಲ ನೋಡಲ್ವಾ? ಟಿಪಿಕಲ್ ಕನ್ನಡಿಗ ಅಂತಿದೆ ನೋಡಿ ಯೂಟ್ಯೂಬ್ ಅಲ್ಲಿ, ನೋಡಿದೀರಾ? ಕನ್ನಡದಲ್ಲಿ ಒಂದು ಮಾತಿದೆ, ಮನೆ ಕಟ್ಟಬೇಕು ಅಂದ್ರೆ ಟೈಮ್ ಆಗುತ್ತೆ, ಅರಮನೆ ಕಟ್ಟಬೇಕು ಅಂದ್ರೆ ಜಾಸ್ತಿ ಟೈಮ್ ಆಗುತ್ತೆ ಅಂತ. ಈ ಬಿಲ್ಡ್ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಗುರು. ಇದಕ್ಕೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ ಆಗೋದಿಲ್ಲ, ಆದ್ರೆ ಅಂದಾಜಲ್ಲಿ ಪಾರ್ಟ್ಸ್ ಗಳ ರೇಟ್ ಹೇಳ್ಬೋದು. ಈ ಗಾಡಿ ನಂಬರ್ ನೋಡಿ 0007 ಅಂತ. ಈ ಗಾಡಿ ನಂಬರ್ ಕಾಸ್ಗೆ ಲಿಟ್ರಲಿ ಇದನ್ನ 2 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಮಾಡಿರೋದಲ್ಲ, 2019 ಇಂದ ಶುರು ಮಾಡಿ 2026 ತನಕ ಮಾಡಿರೋದು. ಒಂದೊಂದೇ ಪಾರ್ಟ್ ಹಾಕಿ ಅದನ್ನ ಟೆಸ್ಟ್ ಮಾಡಿ ಆ ಪಾರ್ಟ್ ನ ಫಿಟ್ ಮಾಡಕ್ಕೆ ಕಸ್ಟಮ್ ಮೌಂಟ್ ಗಳನ್ನ ಮಾಡಿ 3-4 ತರ ಆಪ್ಷನ್ಸ್ ನ ಟ್ರೈ ಮಾಡಿ ಯಾವ್ದು ಬೆಸ್ಟ್ ಇದೆ ಅಂತ ನೋಡಿ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಸುಮಾರು ಜನ ರಾಯಲ್ ಎನ್ಫೀಲ್ಡ್ ನ ಶೋರೂಮ್ ಇಂದ ತಂದು 1-2 ಕಿವಿ ಕಿತ್ತೋಗೋ ತರ ಎಕ್ಸಾಸ್ಟ್ ಹಾಕಿ ಚಿಣ್ಕ ಲೈಟ್ ಗಳು ಹಾಕ್ಬಿಟ್ಟು ಟ್ಯಾಂಕ್ ಮೇಲೆ ರಾಯಲ್ ರೈಡರ್ ಅಂತ ಸ್ಟಿಕ್ಕರ್ ಹಾಕಿಸ್ಕೊಂಡು ಮಾಡಿಫಿಕೇಶನ್ ಅಂತ ಅನ್ಬಿಡ್ತಾರೆ. ಆದ್ರೆ ಈ ಗಾಡಿನಲ್ಲಿ ವಿಶ್ವದ ಮೂಲೆಯಿಂದ ಪಾರ್ಟ್ಸ್ ಗಳು ಬಂದಿದೆ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಬಾಕ್ ಮೋಟಾರ್ ಸೈಕಲ್ಸ್ ಅಂತ ಒಂದು UK ಅಲ್ಲಿ ಕಸ್ಟಮೈಸೇಷನ್ ಕಂಪನಿ ಇದೆ. ಅವರೊಂದು ಟ್ರ್ಯಾಕರ್ ಗಾಡಿನ ಬಿಲ್ಡ್ ಮಾಡಿದ್ರು. ಅದನ್ನ ನೋಡಿ ಅದೇ ತರ ರೆಪ್ಲಿಕೇಟ್ ಮಾಡ್ಬೇಕು ಅಂತ ಮಾಡಿರುವಂತ ಗಾಡಿ ಇದು. ಏನ್ ತಪ್ಪು, ಏನ್ರಿ ತಪ್ಪು? ಇದ್ರಲ್ಲಿರುವಂತ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ. ಇದ್ರಲ್ಲಿರುವಂತ ಹ್ಯಾಂಡಲ್ ಬಾರ್ ಕ್ರೇಜಿ ಆಗಿದೆ. ಯೂಶಲಿ GT ನಲ್ಲಿ ಹಿಂಗ್ ಕುತ್ಕೊಂಡು ಹೋಗ್ಬೇಕು, ಇಂಟರ್ಸೆಪ್ಟರ್ ಹ್ಯಾಂಡಲ್ ಬಾರ್ ಇಲ್ಲಿರುತ್ತೆ. ಆದ್ರೆ ಇದು ಒಂದು ಪ್ರಾಪರ್ ಪೊಸಿಷನ್ ಅಲ್ಲಿ ಇದೆ. ಗಾಡಿನ ಮನೂವರ್ ಮಾಡಕ್ಕೆ ಹೆವಿ ಈಸಿ. ಇದನ್ನ ಹಾಲಿವುಡ್ ಹ್ಯಾಂಡಲ್ ಬಾರ್ ಅಂತ ಕರೀತಾರೆ. ಹುಡುಕಿ ತರಿಸಿ ಹಾಕಕ್ಕೇನೆ ಆಲ್ಮೋಸ್ಟ್ 1-2 ವರ್ಷ ಆಯ್ತು. ಮತ್ತೆ ಹೋದ್ರೆ ಇದು ಸಿಗೋದಿಲ್ಲ ಅಂತ ಬ್ಯಾಕಪ್ ಗೆ ಇನ್ನೊಂದು ಹ್ಯಾಂಡಲ್ ಬಾರ್ ನ ತೆಗೆದಿಟ್ಕೊಂಡಿದ್ದಾರೆ. ವಾಟ್ ಅ ವಿಷನ್, ಎಂತ ಥಾಟ್ ಇದು. ಮುಂದ್ಗಡೆ ಹೋಗ್ತಿರೋಂತ ಅವೆಂಜರ್ಗುನು ನಮ್ಮ ಗಾಡಿಗುನು ಒಂದು ಸಿಮಿಲಾರಿಟಿ ಏನು ಅಂದ್ರೆ ಹೆಡ್ಲೈಟ್. ಫ್ರಂಟ್ ಅಲ್ಲಿ ಅವೆಂಜರ್ ಹೆಡ್ಲೈಟ್ ಇದೆ, ಕಸ್ಟಮ್ ಇಂಡಿಕೇಟರ್ ಗಳನ್ನ ಹಾಕಿದ್ದಾರೆ. GT ನ ಇಷ್ಟನಾ? ಸರಿ, ನಿನಗೂ GT ಇಷ್ಟನಾ? ನೋಡಿ, ಮಕ್ಳಿಗೂ GT ಅಂದ್ರೆ ಇಷ್ಟ. GT ಫುಲ್ ಫಾರ್ಮ್ ಏನು ಅಂತ ಗೊತ್ತಿಲ್ಲ, ಆದ್ರೂ GT ಅಂದ್ರೆ ಇಷ್ಟ. ಈಗ ತಾನೇ ಮಾತ್ ಕಲ್ತಿರೋ ಮಕ್ಕಳಿಂದ ಮಾತಾಡೋದ್ನ ಮರ್ತೋಗೋ ಮುದುಕರು ತನಕನು ರಾಯಲ್ ಎನ್ಫೀಲ್ಡ್ ಅಂದ್ರೆ ಎಲ್ರಿಗೂ ಇಷ್ಟ. ಇದೊಂದು ಗಾಡಿಯಾಗಿ ಉಳ್ಕೊಂಡಿಲ್ಲ ಗುರು ನಮ್ಮ ದೇಶದಲ್ಲಿ. ಇದೊಂದು ಪಾರ್ಟ್ ಆಫ್ ಮಿಡಲ್ ಕ್ಲಾಸ್ ಡ್ರೀಮ್ ಆಗ್ಬಿಟ್ಟಿದೆ. ನಾನು ಇದಕ್ಕಿಂತ ಮುಂಚೆ ಒಂದು ಮಾಡಿಫೈ ಮಾಡಿರುವಂತ ಇಂಟರ್ಸೆಪ್ಟರ್ ತೋರಿಸಿದ್ದೆ. 875cc ಗಾಡಿ ಅದು. ಆಲ್ಮೋಸ್ಟ್ ಅವಾಗ್ಲೇ 68-70 BHP ಇತ್ತು. ಅದೊಂದು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಬಿಲ್ಡ್ ಆಗಿದ್ರೆ ಇದೊಂದು ಈಸಿ ಗೋಯಿಂಗ್ ಕ್ರೂಸರ್ ಬಿಲ್ಡ್ ಅಂತಾನೆ ಹೇಳ್ಬೋದು. ಇದನ್ನ ಸಿಟಿನಲ್ಲಾದ್ರೂ ಓಡಿಸಬಹುದು, ಲಾಂಗ್ ರೈಡ್ ಗಾದ್ರೂ ಎತ್ಕೊಂಡು ಹೋಗ್ಬೋದು, ಅರ್ಲಿ ಮಾರ್ನಿಂಗ್ ಎದ್ದು ಹಾಲ್ ತರಕ್ಕೂ ಹೋಗ್ಬೋದು. ಆಕ್ಚುಲಿ ಈ ಗಾಡಿ ಓನರು ಬೆಳಗ್ಗೆ ಎದ್ದು ಹಾಲ್ ತರಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾ ಪೌಚ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ಬ್ಯಾಗು ಹಾಲ್ ಹಾಕೋದಕ್ಕೋಸ್ಕರ ಮಾಡಿರೋದು. ಇದನ್ನ ಹಿಂಗ ತೆಗೆದ್ರೆ
ಕರೆಕ್ಟ್ ಆಗಿ 1 ಲೀಟರ್ ಹಾಲು ಇಟ್ಕೋಬಹುದು. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ. ಈ ವಿಡಿಯೋ ನೋಡ್ಬೇಕಾದ್ರೆ ಸುಮಾರು ಜನಕ್ಕೆ ಡೌಟ್ ಬರ್ಬೋದು, ಏನ್ ಗುರು ನೀನು ಕಂಪ್ನಿಯಿಂದ ಬರುವಂತ GT 650 ಬೈತ್ಯಾ, ಈ ಗಾಡಿನ ಹೊಗಳುತ್ತಿದ್ಯಲ್ಲ ಅಂತ. ನಿಮ್ಗೆ ಯಾಕೆ ಬೇಕದು? ಹಿಂದ್ಗಡೆನು ಕಸ್ಟಮ್ ಲೈಟ್ ಮಾಡಿದ್ದಾರೆ, ಅದಕ್ಕೆ ಕಸ್ಟಮ್ ಹೋಲ್ಡರ್ ನ ಇವರೇ ವೆಲ್ಡ್ ಮಾಡಿದ್ದಾರೆ. ಟೈಲ್ ಟೈಡಿನು ಕಸ್ಟಮ್ ಆಗಿ ಮಾಡಿಸಿರೋದು. ಇದೇ ಎಕ್ಸಾಕ್ಟ್ ಗಾಡಿ ಬೇಕು ನನಗೆ, ಇದೇ ಎಕ್ಸಾಕ್ಟ್ ಗಾಡಿನ ಬಿಲ್ಡ್ ಮಾಡ್ಕೊಡಿ ಅಂದ್ರು ನಮ್ ಕೈಲಿ ಮಾಡಕ್ ಆಗೋದಿಲ್ಲ. ಒಂದ್ 10 ಜನದ ಹತ್ರ ಒಂದೇ ತರ ಗಾಡಿ ಇತ್ತು ಅಂದ್ರೆ 1 of 1 ಅಂತ ಹೇಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಸೊ ಈ ತರ ಕಸ್ಟಮ್ ಗಾಡಿಗಳಾಗಿರ್ಬೋದು, ಕಸ್ಟಮ್ ನಂಬರ್ ಪ್ಲೇಟ್ ಗಳಾಗಿರ್ಬೋದು, ಓನರ್ ಎಷ್ಟು ಖರ್ಚು ಮಾಡಿರ್ತಾರೆ ಅದನ್ನ ಬೇರೆಯವ್ರಿಗೆ ಜಸ್ಟಿಫೈ ಮಾಡಕ್ ಆಗೋದಿಲ್ಲ. ಆದ್ರೂ ಒಂದು ರಾಯಲ್ ಎನ್ಫೀಲ್ಡ್ ಮೇಲೆ ಇಷ್ಟೊಂದು ಖರ್ಚು ಮಾಡಿ ಲೈಫ್ ಅಲ್ಲಿ ಸುಮಾರು ಜನ ರಾಂಗ್ ಚಾಯ್ಸ್ ಗಳನ್ನ ಮಾಡ್ಬಿಟ್ಟಿರ್ತಾರೆ. ವಸ್ತುಗಳಲ್ಲಾಗಿರ್ಬೋದು, ವ್ಯಕ್ತಿಗಳಲ್ಲಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಯಾರ್ದೋ ಒಬ್ರದ್ದು ಬ್ರೇಕಪ್ ಆಗಿರುತ್ತೆ ಅನ್ಕೊಳ್ಳಿ. ಬ್ರೇಕಪ್ ಆಗಿದ್ ನೆಕ್ಸ್ಟ್ ಡೇ ಇಂದ ಅವ್ರ ತಲೆನಲ್ಲಿ ಒಂದು ಕ್ವೆಶ್ಚನ್ ಕಾಡಕ್ ಶುರು ಆಗುತ್ತೆ. ನಾನು ಏನಕ್ಕೆ ಹಿಂಗ್ ಮಾಡ್ಕೊಂಡ್ಬಿಟ್ಟೆ, ಇಷ್ಟು ದಿನ ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ, ನನ್ನ ಲೈಫ್ ಮೀನಿಂಗ್ ಏನು, ವಾಟ್ಸ್ ದ ಪಾಯಿಂಟ್ ಆಫ್ ಮೈ ಲೈಫ್ ಅಂತವ್ರೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಲೈಫ್ ಏನೇ ಖರಾಬು ಅಂತ ನೀವ್ ಅನ್ಕೊಂಡಿದ್ರೆ, ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಓದಿ PUC ಮುಗಿಸಿ, ಎಂಜಿನಿಯರಿಂಗ್ ಮುಗಿಸಿ, ಯಾವ್ದೋ IT ಸೇರ್ಕೊಂಡು ಮ್ಯಾನೇಜರ್ ಕೈಲಿ ಬೈಸ್ಕೊಂಡು, ಹಗ್ಲು ರಾತ್ರಿ ನೋಡ್ದೆ ಕೆಲಸ ಮಾಡ್ಕೊಂಡು, ಶನಿವಾರ ಭಾನುವಾರ ಅಂದೆ ಓವರ್ ಟೈಮ್ ಮಾಡ್ಕೊಂಡು, ಕಷ್ಟಪಟ್ಟು ಕಾಸ್ ಮಾಡಿ ಅದನ್ನ ತಗೊಂಡು ರಾಯಲ್ ಎನ್ಫೀಲ್ಡ್ ಮೇಲೆ ಹಾಕ್ತಾರೆ. ಅವ್ರ ಲೈಫ್ ಇನ್ಯಾವ ಲೆವೆಲ್ಗೆ. ಪರ್ಫಾರ್ಮೆನ್ಸ್ ಆಯಿಲ್ ಇದೆ, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಇದೆ, AEW ಎಕ್ಸಾಸ್ಟ್ ಇದೆ. ಲೋ RPM ಐಡ್ಲಿಂಗ್ ಅಲ್ಲಿ ನಿಮ್ಗೆ ಅಷ್ಟು ಜೋರ ಗಾಡಿ ಸೌಂಡ್ ಬರೋದಿಲ್ಲ. ಹೈ RPM ಅಲ್ಲಿ ಹೆವಿ ಬೇಸ್ ಇದೆ ಇದಕ್ಕೆ. ರಾಯಲ್ ಎನ್ಫೀಲ್ಡ್ ಗಾಡಿನ ಓಡಿಸ್ಬೇಕಾದ್ರೆ, ಎಸ್ಪೆಷಲಿ ಹೈವೇನಲ್ಲಿ ಓಡಿಸ್ಬೇಕಾದ್ರೆ ಇದ್ದಂತ ಒಂದು ಮೇಜರ್ ಕಂಪ್ಲೇಂಟ್ ಏನು ಅಂದ್ರೆ ಮಿರರ್ ಗಳು ವೈಬ್ರೇಟ್ ಆಗುತ್ತೆ ಅಂತ. 80 ಕಿಲೋಮೀಟರ್ಸ್ ಆಗ್ತಾ ಇದ್ದಂಗೆ ಯಾವ ಲೆವೆಲ್ ಅಲ್ಲಿ ವೈಬ್ರೇಟ್ ಆಗುತ್ತೆ ಅಂದ್ರೆ ನೀವು ನಶಾ ಮಾಡೋದೇ ಬೇಡ, ಮಿರರ್ ನೋಡಿದ್ರೆ ಸಾಕು. ಆದ್ರೆ ಈ ಪರ್ಟಿಕ್ಯುಲರ್ ಬಿಲ್ಡ್ ಅಲ್ಲಿ ಯೂಸ್ ಮಾಡಿರುವಂತ ಮಿರರ್ ಎಷ್ಟು ಸ್ಟರ್ಡಿ ಆಗಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂದ್ರೆ ಇವ್ರಿಗೆ ವೈಡ್ ವ್ಯೂ ಬೇಕು ಅಂತ ಮೇಲ್ಗಡೆ ಒಂದು ಕಾನ್ವೆಕ್ಸ್ ಮಿರರ್ ನ ಪೇಸ್ಟ್ ಮಾಡಿದ್ದಾರೆ. ಗ್ರಿಪ್ ಮೇಲೆ ಒಂದು ಟ್ಯಾನ್ ಲೆದರ್ ವ್ರಾಪ್ ಮಾಡಿದ್ದಾರೆ. ಇದು ನೋಡಕ್ಕಷ್ಟೇ ಚೆನ್ನಾಗಿಲ್ಲ, ಹಿಡ್ಕೊಳಕ್ಕೂ ಚೆನ್ನಾಗಿದೆ. ಗ್ಲೌಸ್ ಹಾಕಿದಾಗ ಹೆವಿ ಗ್ರಿಪ್ ಸಿಗುತ್ತೆ. ಬ್ರೇಕ್ ಪ್ಯಾಡ್ಸ್ ಮಾತ್ರ ಚಿಂದಿ ಆಗಿದೆ ಇದರಲ್ಲಿ. ಇವಾಗ ಬರ್ತಿರುವಂತ 650 ಟ್ವಿನ್ ಗಾಡಿಗಳಲ್ಲಿ ನಾರ್ಮಲ್ ಬ್ರೇಕ್ ಪ್ಯಾಡ್ ಗಳನ್ನ ಹಾಕ್ತಾ ಇದಾರೆ, ಜೊತೆಗೆ ಸಿಯಾಟ್ ಟೈರ್ ಗಳು ಬರ್ತಿದೆ. ಆದ್ರೆ ನಾವು ತಗೊಂಡಂತ 650 ಟ್ವಿನ್ಸ್ ಅಲ್ಲಿ ಬ್ರೆಂಬೋ ಬ್ರೇಕ್ ಪ್ಯಾಡ್ ಗಳು ಬರ್ತಾ ಇತ್ತು, ಪಿರೇಲಿ ಟೈರ್ ಗಳು ಬರ್ತಾ ಇತ್ತು. ಅದ್ರಲ್ಲಿ ಇದ್ದಂತ ಕಂಟ್ರೋಲ್, ಲೆವೆಲ್ ಆಫ್ ಸ್ಟಾಪಿಂಗ್ ಹೊಸ ಗಾಡಿನಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದ್ರಲ್ಲಿರುವಂತ ಮೀಟರ್ ನ ಇವರು ಜರ್ಮನಿಯಿಂದ ತರಿಸಿರೋದು. ಮೇಲ್ಗಡೆ ಟ್ಯಾಕೋಮೀಟರ್ ಇದೆ, ಸ್ಪೀಡ್ ಇಲ್ಲಿ ಒಳಗಡೆ ತೋರಿಸುತ್ತೆ. ಅಷ್ಟೇನ್ ಸ್ಪೀಡ್ ಕಾಣೋದಿಲ್ಲ, ಸ್ಪೀಡ್ ಆಗಿ ಹೋದ್ರಲ್ವಾ ನೋಡಕ್ಕೆ. ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಮಗ, ಎನ್ಫೀಲ್ಡ್ ಅಲ್ಲ. ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಹ್ಯಾಂಡ್ಲಿಂಗ್ ಇಷ್ಟು ಚೆನ್ನಾಗಿರೋದಕ್ಕೆ, ಇಷ್ಟು ಕಾನ್ಫಿಡೆನ್ಸ್ ಬರ್ತಾ ಇರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ ಹಿಂದ್ಗಡೆ 17 ಇಂಚ್ ವೀಲ್ ಗಳನ್ನ ಹಾಕಿರೋದು. ಸ್ಟಾಕ್ ಅಲ್ಲಿ 18 ಇಂಚ್ ಬರುತ್ತೆ, 130 ಸೆಕ್ಷನ್ ಟೈರ್ ಬರುತ್ತೆ. ಇದರಲ್ಲಿ 150 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಜೊತೆಗೆ W ರೇಟೆಡ್ ಟೈರ್ ಇದೆ. 7000 ಗ್ರೇಡ್ ಅಲ್ಯೂಮಿನಿಯಂ ರಿಮ್. ವೆಯ್ಟ್ ಕೂಡ ಕಮ್ಮಿ ಇರುತ್ತೆ. ವೆಯ್ಟ್ ಕಮ್ಮಿ ಇರೋದ್ರಿಂದ ರೋಲಿಂಗ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಇರುತ್ತೆ. ನೀವೆಲ್ಲ ರೀಸೆಂಟ್ ಆಗಿ ನನ್ನ ಮೋಟೋ ಬ್ಲಾಗಿಂಗ್ ವಿಡಿಯೋ ನೋಡಿದ್ರೆ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿದೆ, ಈ ಮೋಷನ್ ಬ್ಲರ್ ಎಲ್ಲ ಬರ್ತಾ ಇದೆ. ಇದನ್ನ ನೀವು ಮಾಡ್ಕೋಬಹುದು. ನಿಮ್ಮ ಗೋಪ್ರೋ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ISO ಲೆವೆಲ್ ನ ಮಿನಿಮಮ್ 100, ಮ್ಯಾಕ್ಸಿಮಮ್ 800 ಇಟ್ಕೊಳ್ಳಿ. ಶಟರ್ ಸ್ಪೀಡ್ ನ 1/40 ಇಟ್ಕೊಳ್ಳಿ. ಫ್ರೇಮ್ ರೇಟ್ ನ 30 FPS ಇಟ್ಕೊಳ್ಳಿ. ಶಟರ್ ಸ್ಪೀಡ್ ಕಮ್ಮಿ ಆದಾಗ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ. ಆದ್ರೆ ಆಕ್ಷನ್ ಕ್ಯಾಮ್ರಾಗಳಲ್ಲಿ ಅಪರ್ಚರ್ ಮೇಲೆ ಅಷ್ಟು ಕಂಟ್ರೋಲ್ ಸಿಗೋದಿಲ್ಲ. ಅವಾಗ ND ಫಿಲ್ಟರ್ ಗಳನ್ನ ಯೂಸ್ ಮಾಡಬೇಕು. ಈ ತರ ಮಾಡಿದಾಗ ನಾರ್ಮಲ್ ಲುಕಿಂಗ್ ಮೋಟೋ ಬ್ಲಾಗಿಂಗ್ ಶಾರ್ಟ್ಸ್ ಗಳು ಕೂಡ ಲೆವೆಲ್ ಅಪ್ ಆಗಿ ಕಾಣುತ್ತೆ. ನಾನು ಯೂಸ್ ಮಾಡ್ತಾ ಇರುವಂತ ಕ್ಯಾಮ್ರಾ, ND ಫಿಲ್ಟರ್, ಮೀಡಿಯಾ ಮೋಡ್, ಮೈಕ್ ಎಲ್ಲ ತಗೊಂಡಿದ್ದು G2 ಪ್ರಾಡಕ್ಟ್ಸ್ ಅಲ್ಲಿ. ನೀವು ಏನಾದ್ರೂ ಮೋಟೋ ಬ್ಲಾಗರ್ಸ್ ಗಳಾಗಿದ್ರೆ, ಯೂಟ್ಯೂಬರ್ಸ್ ಗಳಾಗಿದ್ರೆ, ನಿಮಗೂ ಇದೇ ತರ ಎಕ್ಸಾಕ್ಟ್ ಸೆಟಪ್ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಗಾಡಿದು ಸ್ಟೋರಿ ಹಾಕ್ಬಿಟ್ಟು ಫುಲ್ ವಿಡಿಯೋ ಮಾಡ್ಲಾ ಅಂತ ಕ್ವೆಶ್ಚನ್ ಕೇಳಿದ್ದೆ. 6000 ಜನ ರಿಪ್ಲೈ ಮಾಡಿದ್ರು. ಒಂದಷ್ಟು ಜನಕ್ಕೆ ಖುಷಿ, ಇವನ್ ಗಾಡಿ ಬಗ್ಗೆ ಏನ್ ಬೈತಾನೆ ಕೇಳಿ ಮಜಾ ತಗೊಳ್ಳೋಣ ಅಂತ. ಇನ್ನೊಂದಷ್ಟು ಜನಕ್ಕೆ ಅದೇ ಕಾಂಟೆಂಟ್, ಇವನ್ ಏನಾದ್ರೂ ರಾಯಲ್ ಎನ್ಫೀಲ್ಡ್ ಬಗ್ಗೆ ಬೈಲಿ ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಚೈಲ್ಡ್ ಚಪಾತಿ ಫ್ರೆಂಡ್ಸ್ ಗಳನ್ನೆಲ್ಲ ಗುಡ್ಡೆ ಹಾಕೊಂಡು ವಿಡಿಯೋ ಮಾಡಿ ಕರಿಯರ್ ಬಿಲ್ಡ್ ಮಾಡ್ಕೊಂಡ್ಬಿಡೋಣ ಅಂತ. ಈ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಿಸ್ಬೇಕಲ್ಲ ಗುರು, ಅದಕ್ಕೋಸ್ಕರನಾದ್ರೂ ನಾನು ಅವಾಗವಾಗ ರಾಯಲ್ ಎನ್ಫೀಲ್ಡ್ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನಿಮ್ ಸ್ವಂತ ಅಪ್ಪಂದಿರೋ ನಿಮ್ ಕರಿಯರ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಸಪೋರ್ಟ್ ಮಾಡ್ತೀನಿ. ನನ್ನಿಂದ ಆದ್ರೂ ಬೆಳೀರಿ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ.
ಈ ಟ್ವಿನ್ ಗೆ ಗರಾಜಲ್ಲಿ ಇಷ್ಟರಲ್ಲೇ ಇನ್ನೊಂದು ಟ್ವಿನ್ ಬರುತ್ತೆ. ಆ ಟ್ವಿನ್ ಅಲ್ಲಿ ಇದಕ್ಕಿಂತ 3ರಷ್ಟು ಪವರ್ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮೂರಿನ M-Town ಬಾಯ್ಸ್ ಎಲ್ಲ ಸೇರ್ಕೊಂಡು ರೆಪ್ರೆಸೆಂಟಿಂಗ್ ಕರುನಾಡು ಅಂತ ಒಂದು ಸೈಕ್ ಆಗಿರುವಂತ ರ್ಯಾಪ್ ಸಾಂಗ್ ನ ಮಾಡಿದ್ದಾರೆ. ಶೂಟಿಂಗ್ ಟೈಮ್ ಅಲ್ಲಿ ನಾನು ಸಾಂಗ್ ಕೇಳಿದ್ದೆ, ಅವತ್ತೇ ಗೊತ್ತಾಯ್ತು ನನಗೆ ಈ ಸಾಂಗ್ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ. ಪಿನ್ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ಹೋಗಿ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ.